ದಾವಣಗೆರೆಯಲ್ಲಿ ಕಮ್ಯುನಲ್ ಕ್ಲಾಸಿಂಗ್ ಅದ್ರ ಬಗ್ಗೆ ನೋಡಿ, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ಬಂದ್ಮೇಲೆ ಇವತ್ತು ಕಮ್ಯುನಲ್ ಅನ್ನುವಂಥ ಶಬ್ದಕ್ಕೆ ಬಹಳ ಮಹತ್ವ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಪರಮೋಚ್ಚ ಹಂತಕ್ಕೆ ಹೋಗಿ ನಿಲ್ತಕ್ಕಂಥದ್ದಾಗ್ತದೆ. ನಾನು ಹಿಂದೂ ಕೂಡ ಅನೇಕ ಸಲ ಹೇಳಿದ್ದೆ, ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಬರುತ್ತಾ ಆ ಸಂದರ್ಭದಲ್ಲಿ ಪಂಜರದಲ್ಲಿ ಗಿಳಿ ಬಿಟ್ಟು ಹೊರಗೆ ಹೆಂಗೆ ಹಾರಾಡ್ತಾವ್ರು ಹಂಗೆ ಎಲ್ಲ ಭಯೋತ್ಪಾದಕರು ಅಂತಕ್ಕಂಥವ್ರು ಕಮ್ಯುನಲ್ ಅಂತಕ್ಕಂಥವ್ರನ್ನ ಹೊರಗಡೆ ಬಂದು ಹಾರಾಡುವಂಥದ್ದಾಗುತ್ತೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಕ್ಕೆ ಪ್ರಾರಂಭ ಆಗಿದೆ. ಅದರಲ್ಲಿ ಕೂಡ ಅಂಥವ್ರು ಹಿಡಿದು ಒಳಗೆ ಹಾಕಿದಂಥ ಸಂದರ್ಭದಲ್ಲಿ ಬಿಡಿಸ್ತಕ್ಕಂಥವ್ರು ಯಾರು? ಇದೇ ಹಿಂದೆ ಹುಬ್ಬಳ್ಳಿಯಲ್ಲಿ ಘಟನೆ ಆದಾಗ ಸುಮಾರು ಒಂದು 250 ಜನ ಅವತ್ತಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂಧಿಸಿ ಇಡೀ ಕಮ್ಯುನಲ್ ಅನ್ನ ತಹಬದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಇದು ಬಿಡಿಸ್ತವ್ರು ಯಾರು? ಅವಾಗ ನಿಮ್ಮ ಸರ್ಕಾರ ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಏನಾದ್ರು ನೀವು ಬಿಡಿಸಿದ್ರಿಂದ ಅಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ನಿರ್ಧಾರ ಹೋಗಬೇಕು. ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸರು ಸಕ್ಷಮ ಅಧಿಕಾರಿಗಳಿದಾರ. ಆದ್ರೆ ದುರ್ದೈವ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಡ್ಲಾರ್ದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡೋದಕ್ಕೆ ಕಾರಣಕ್ಕಾಗಿ ಈ ರೀತಿಯಾದಂಥ ಕಮ್ಯುನಲ್ ವೈಲೆನ್ಸ್ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಆಗುವಂಥದ್ದು ಈಗಾಗಲೇ ಆಗಿದಾವ, ಮುಂದೂ ಆಗುವಂಥ ಸಾಧ್ಯತೆಗಳು ಇದಾವ ಅನ್ಸುತ್ತೆ ಈಗ ನೋಡಿದ್ರೆ. ಹೀಗಾಗಿ ಇದಕ್ಕೆಲ್ಲ ಸರ್ಕಾರದ ಒಂದು ವೈಫಲ್ಯನೇ ಕಾರಣ. ಇವತ್ತು ಗೃಹ ಸಚಿವರಂಗರ ಯಾವ ರೀತಿ ಆಗೈತಿ ಸಮಸ್ಯೆ ಅಂತಂದ್ರೆ ಆಕಸ್ಮಿಕ ಅಂತಕ್ಕಂಥ ಒಂದು ವರ್ಡ್ ಅವ್ರಿಗೆ ಬಹಳ ಸ್ಪಷ್ಟ ಆಗಿಬಿಟ್ಟೆ. ಆಕಸ್ಮಿಕ ಘಟನೆ ಅನ್ನೋಂಥದ್ದನ್ನ ಅಂದ್ರೆ ಆಕಸ್ಮಿಕ ಅಂದ್ರೆ ಘಟನೆ ಅಂದ್ರೆ 4 ಜನ ಹೆಣ ಬಿದ್ದ ಮೇಲೆ ಘಟನೆ ಆಗುತ್ತಾ? ಆಕಸ್ಮಿಕ ಅಂತಕ್ಕಂಥ ಇದಕ್ಕೂ ಎರಡಕ್ಕೂ ಕೂಡ ಸ್ಪಷ್ಟತೆ ಇರಬೇಕು ಅನ್ನೋಂಥದನ್ನ ಮಾನ್ಯ ಗೃಹ ಸಚಿವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೈದರಾಬಾದ್ ಹೋಗಿದೆ. ಯಾವುದೇ ರೀತಿಯಾದಂಥ ಸುವ್ಯವಸ್ಥೆ ಇಲ್ಲ. ಇದೆಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಿವೆಲ್ಲ. ನೋಡ್ರಿ, ಜಮೀರ್ ಅಹಮದ್ ಖಾನ್ ಅವರು ಯಾವುದಕ್ಕೆ ತಪ್ಪು ಯಾವುದಕ್ಕೆ ಸರಿ ಅನ್ನುವಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಮಟ್ಟ ಹೇಳಿದ್ರೆ ನೀವು ಇದೇ ವಿಧಾನಸೌಧದಲ್ಲಿ ಕಳೆದ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ರಾಜ್ಯಸಭಾ ಸದಸ್ಯರ ಆಯ್ಕೆ ಆದಾಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕಿದಾಗ ಹಂಗೆಂದಿಲ್ಲ ಬೇರೆ ಅನ್ನೋಂಥವ್ರು ಇದೇ ಕಾಂಗ್ರೆಸ್ ಅವರು ಅಂತ ಇವತ್ತು ಹೇಳ್ತಾರ. ಅವ್ರು ಜಿಂದಾಬಾದ್ ಅಂದಿಲ್ಲ, ಧ್ವಜ ಹಿಡಿದಾರ ಪಾಕಿಸ್ತಾನ ಅಂತೇಳಿ. ಭಾರತದಾಗ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಅಡ್ಡಾಡಿ ಜರೂರತ ಏನೈತಿ? ಇಲ್ಲ ಅವಶ್ಯಕತೆ ಏನೈತಿ ನಿಮ್ಗೆ ನಿಮ್ಮ ಧರ್ಮಾಚರಣೆ ಮಾಡ್ಬೇಕಂದ್ರೆ ನಿಮ್ಮ ಧರ್ಮದ ಧ್ವಜ ಅದು ಹಿಡ್ಕೊಂಡು ಅಡ್ಡಾಡಿ, ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಪಾಕಿಸ್ತಾನ ಧ್ವಜ ಹಿಡಿದು ಕೂಡ ಅದು ಒಂದು ದೇಶದ್ರೋಹದ ಘಟನೆನೇ, ಅದರೊಳಗೆ ಏನು ಸಮಸ್ಯೆ ಇಲ್ಲ. ನೀವು ಒಂದ್ ಕಡೆ ಹೇಳ್ತಾರ ಅವರು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ತೀರ್ಮಾನ ತಗೊಂಡಿದೆ. ನೋಡ್ರಿ, ರಾಜಕಾರಣ ನೀತಿಯಲ್ಲಿ ರಾಜ್ಯಾಂಗ ನೀತಿ ನಮ್ಮ ದೇಶದ ನೀತಿ ಅನ್ನೋದು ಅದು ಸ್ಪಷ್ಟತೆ ಐತಿ. ಪ್ಯಾಲೆಸ್ಟೈನ್ ಜೊತೆ ಹೇಗಿರ್ಬೇಕು, ಯುಕ್ರೇನ್ ಜೊತೆ ಏನಿರಬೇಕು, ರಷ್ಯಾ ಜೊತೆ ಏನಿರಬೇಕು, ಅಮೆರಿಕದ ಜೊತೆ ಏನಿರ್ಬೇಕು ಅನ್ನೋದು ನಮ್ಮ ವಿದೇಶಾಂಗ ನೀತಿ ಹೇಳುತ್ತೆ. ಆ ನೀತಿ ಅನುಗುಣವಾಗಿ ನಾವು ಮಾಡ್ತೀವಿ. ಆದ್ರೆ ಅದನ್ನು ಹೇಳ್ಯಾರ ಅಂತಂದೇಳಿ ನೀವು ಧ್ವಜ ತೊಗೊಂಡು ಅಡ್ಡಿರ್ತೀರಾ? ಹಂಗ ಪಾಕಿಸ್ತಾನ ಬಗ್ಗೆ ಏನಾರ ಮಾತ್ರ ಅದನ್ನು ಪಾಕಿಸ್ತಾನ ಜೇಲ ತೊಗೊಂಡು ಅಡ್ಡಿರ್ತೀರಾ? ಹೀಗಾಗಿ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದು ನಿಮಗೆ ಶೋಭೆ ತರ್ತಕ್ಕಂಥ ಸಂಗತಿ ಇಲ್ಲ. ನೀವೊಬ್ಬ ಜವಾಬ್ದಾರಿತರವಾಗಿರ್ತಕ್ಕಂಥ ಮಂತ್ರಿಗಳಿದ್ರಿ, ದಯವಿಟ್ಟು ಇನ್ನು ಮುಂದೆ ಆದರೂ ಸುಧಾರಿಸ್ಕೊಡಿ ಅನ್ನೋಂಥ ವಿನಂತಿಯನ್ನು ಮಾಡ್ತೀನಿ.